ರಾಜಕೀಯ ವಿರೋಧಿಗಳಿಗೆ ಸಿಎಂ ಸಿದ್ದರಾಮಯ್ಯ ಟಕ್ಕರನ್ನ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಫೈಟ್ ಬೆನ್ನಲ್ಲೇ ವಿರೋಧಿಗಳಿಗೆ ಟಗರು ಕೌಂಟರ್ ಅನ್ನು ನೀಡಿದ್ದಾರೆ. ಕುರಿ ಕಾಯುತ್ತಿದ್ದವನು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಕ್ಕೆ ಸಹಿಸ್ತಾ ಇಲ್ಲ. ಕುರಿ ಕಾಯ್ತಿದ್ದವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ ಅಂತ ಟ್ವೀಟ್ ಅನ್ನು ಮಾಡಿದ್ದಾರೆ. ರಾಜಕೀಯ ವಿರೋಧಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಟಕ್ಕರ್ ಅನ್ನು ನೀಡಿದ್ದಾರೆ. ಸಿಎಂ ಕುರ್ಚಿ ಫೈಟ್ ಬೆನ್ನಲ್ಲೇ ವಿರೋಧಿಗಳಿಗೆ ಟಗರು ಕೌಂಟರ್ ಅನ್ನು ನೀಡಿದ್ದಾರೆ. ಕುರಿ ಕಾಯುತ್ತಿದ್ದವನು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಕ್ಕೆ ಸಹಿಸ್ತಾ ಇಲ್ಲ. ಕುರಿ ಕಾಯ್ತಿದ್ದವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮೂಲಕ ಸಿಎಂ ಸಿದ್ದು ಕೆಂಡ ಕಾರಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಮತ್ತೆ ಜೋರಾಗಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸಿದ್ದರಾಮಯ್ಯ ರೊಚ್ಚಿಗೆದ್ದು ಪೋಸ್ಟ್ ಅನ್ನ ಮಾಡಿದ್ದಾರೆ. ನನ್ನ ಮೇಲೆ ವಿರೋಧಿಗಳು ನಡೆಸುತ್ತಿರುವ ದಾಳಿಗೆ ನಾನು ಹೆದರಲ್ಲ. ನನ್ನ ಮೇಲಿನ ಟೀಕೆ ಮತ್ತು ಆರೋಪಗಳಿಗೆ ಹುಟ್ಟಿದ ಜಾತಿಯೂ ಕೂಡ ಕಾರಣ. ಕುರಿ ಕಾಯುತ್ತಾ ಇರಬೇಕಾದವನು ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ. ಆರ್ಥಿಕ ತಜ್ಞರಿಗೆ ಸಮನಾಗಿ ನಿಂತು ಸಾಲು ಸಾಲು ಬಜೆಟ್ ಮಂಡಿಸಿದಾನಲ್ಲ, ಶಬಾಸಗಿರಿ ಗಳಿಸುತ್ತಿದ್ದಾನಲ್ಲ ಎನ್ನುವ ಅಸಹನೆಯಿಂದ ವಿರೋಧವನ್ನ ಮಾಡ್ತಾ ಇದ್ದಾರೆ. ವಿರೋಧಿಗಳಲ್ಲಿ ದ್ವೇಷ, ಅಸೂಯೆ ಕುದಿಯುತ್ತಿದೆ ಎಂದು ಸಿದ್ದು ಗರಂ ಆಗಿದ್ದಾರೆ. ನನ್ನನ್ನ ರಾಜಕೀಯವಾಗಿ ಮುಗಿಸಿಬಿಟ್ರೆ ಅವರ ಹಾದಿ ಸುಲಭವಾಗುತ್ತೆ. ಸಾಮಾಜಿಕ ಬದಲಾವಣೆಗೆ ಕೈ ಹಾಕಿದವರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ರಾಜಕೀಯ ದುರುದ್ದೇಶದ ಲೆಕ್ಕಾಚಾರ ಇವರ ಮನಸ್ಸಿನಲ್ಲಿದೆ ಎಂದು ಕಿಡಿಯನ್ನ ಕಾರಿದ್ದಾರೆ. ಇನ್ನು ಜೊತೆಗೆ ರಣರಂಗ ಬಿಟ್ಟು ಓಡಿ ಹೋಗುವ ಹೇಡಿ ನಾನಾಗಲಾರೆ ಎಂದು ಸಿದ್ದು ಸವಾಲನ್ನ ಹಾಕಿದ್ದಾರೆ. ರಾಜಕೀಯ ವಿರೋಧಿಗಳಿಗೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಸಿಎಂ ಸಿದ್ದರಾಮಯ್ಯನವರು ಏನು ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕುರಿ ಕಾಯುತ್ತಿದ್ದವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಗಾಗಲು ಕಾರಣ. ಏನು ನನ್ನ ಮೇಲೆ ವಿರೋಧಿಗಳು ನಡೆಸುತ್ತಿರುವ ಬಹುತೇಕ ದಾಳಿಗಳೇನಿದಾವೆ, ಮಾಡುತ್ತಿರುವ ಟೀಕೆ ಆರೋಪಗಳಿಗೆ ನಾನು ಹುಟ್ಟಿದ ಜಾತಿಯೂ ಒಂದು ಕಾರಣ. ಕುರಿ ಕಾಯುತ್ತಾ ಇರಬೇಕಾದವನು ಮುಖ್ಯಮಂತ್ರಿ ಆಗಿಬಿಟ್ಟನಲ್ಲ, ಇದನ್ನ ಸಹಿಸ್ಕೊಳಕ್ಕಾಗ್ತಿಲ್ಲ ಯಾರಿಗೂ ಅಂತ ಹೇಳಿದ್ದಾರೆ. ಅವರೊಳಗೆ ದ್ವೇಷ, ಅಸೂಯೆ ಕುದೀತಾ ಇದೆ. ಇವನೊಬ್ಬನನ್ನ ರಾಜಕೀಯವಾಗಿ ಮುಗಿಸ್ಬಿಟ್ರೆ ಅದರ ನಂತರ ನಮ್ಮೆಲ್ಲರ ಹಾದಿ ಸುಲಭ ಆಗುತ್ತೆ ಎನ್ನುವ ರಾಜಕೀಯ ದುರುದ್ದೇಶ ಲೆಕ್ಕಾಚಾರ ಇವರ ಮನಸ್ಸಿನಲ್ಲಿದೆ. ಇನ್ನು ಸಾಮಾಜಿಕ ಬದಲಾವಣೆಗೆ ಕೈ ಹಾಕಿದವರೆಲ್ಲರೂ ಅವರ ವಿರುದ್ಧ ಇಂತಹ ಷಡ್ಯಂತ್ರಗಳು ನಡೆದಿರುವುದನ್ನು ಇತಿಹಾಸದ ಪುಟದಲ್ಲಿ ಕಾಣಬಹುದು. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಆದಿಯಾಗಿ, ಗಾಂಧೀಜಿ, ಪೆರಿಯಾರ್, ನಾರಾಯಣಗುರು, ಕನಕದಾಸರಾದಿಯಾಗಿ ಸಾಮಾಜಿಕ ಪರಿವರ್ತನೆಗೆ ಯಾರು ಹೋರಾಟ ನಡೆಸ್ತಾರೋ ಅವರನ್ನ ಹಣಿಯುವ, ದಮನಿಸುವ, ಮುಗಿಸುವ ಸಂಚು, ಒಳಸಂಚುಗಳು ನಡೆಯುತ್ತಲೇ ಬಂದಿದೆ. ಬಸವಣ್ಣ ಏನು ತಪ್ಪು ಮಾಡಿದ್ರು? ಜಾತಿ ವಿನಾಶಕ್ಕೆ ಪ್ರಯತ್ನ ಮಾಡಿದ್ರು, ಅಂತರ್ಜಾತಿ ಮದುವೆಯನ್ನ ಮಾಡಿಸಿದ್ರು, ಅವಕಾಶ ವಂಚಿತ ತಬ್ಬಲಿ ಜಾತಿಗಳಿಗೆ ಸ್ವಾಭಿಮಾನದ ದೀಕ್ಷೆಯನ್ನ ಕೊಟ್ಟು ಸಮಾಜದ ಮುಖ್ಯವಾಹಿನಲ್ಲಿ ಸೇರಿಸುವ ಪ್ರಯತ್ನವನ್ನ ಮಾಡಿದ್ರು. ಈ ಕಾರಣಕ್ಕಾಗಿ ಅವರನ್ನ ವ್ಯವಸ್ಥಿತ ಸಂಚಿನ ಮೂಲಕ ಮುಗಿಸಲಾಯಿತು. ಹಾಗಾಗಿ ಈಗ ನನ್ನನ್ನು ಕೂಡ ಮುಗಿಸಲು ಪಟ್ಟಭದ್ರ ಹಿತಾಸಕ್ತಿಗಳು ಕಾಯ್ತಾ ಇವೆ. ಯಾಕಂತಂದ್ರೆ ಕುರಿ ಕಾಯ್ತಿದ್ದವನು ಇವನು ಸಿಎಂ ಆಗ್ಬಿಟ್ನಲ್ಲ, ಆರ್ಥಿಕ ತಜ್ಞರ ಹಾಗೆ ಹಣಕಾಸು ಇಲಾಖೆಯಲ್ಲಿ ತನ್ನದೇ ಛಾಪನ್ನ ಮೂಡಿಸ್ತಾ ಇದ್ದಾನಲ್ಲ, ಇದೆಲ್ಲವನ್ನ ನೋಡಿ ತಡ್ಕಣಕ್ಕಾಗದೆ ನನ್ನ ವಿರುದ್ಧ ಒಳಸಂಚನ್ನ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ರಾಜಕಾರಣದಲ್ಲಿ ಏನು ಮುಖ್ಯಮಂತ್ರಿ ದಂಗಲ್ ಇದೆ, ಮುಖ್ಯಮಂತ್ರಿ ದಂಗಲ್ ನಡುವೆ ಸಿದ್ದರಾಮಯ್ಯ ಪೋಸ್ಟ್ ಅನ್ನ ಮಾಡಿದ್ದಾರೆ. ರಾಜಕೀಯ ವಿರೋಧಿಗಳಿಗೆ ಸಂದೇಶವನ್ನ ರವಾನಿಸಿದ್ರ ಟಗರು. ಹಾಗಾದ್ರೆ ಇನ್ನು 5 ವರ್ಷಗಳ ಕಾಲ ಸಿಎಂ ಆಗಿಯೇ ಮುಂದುವರಿತಾರ? ಬಜೆಟ್ ಮಂಡಿಸಿ ಮುಖ್ಯಮಂತ್ರಿ ಕುರ್ಚಿ ಬಿಡ್ತಾರಾ ಸಿದ್ದರಾಮಯ್ಯ? ಹೈಕಮಾಂಡ್ ಗೌಪ್ಯ ಸಂದೇಶಕ್ಕೆ ತಿರುಗು ಬಿದ್ರ ಸಿಎಂ ಮತ್ತು ಆಪ್ತಬಣ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮೂಲಕ ಸಿದ್ದು ಕೊತ ಅಂತ ಕುದಿದಿದ್ದಾರೆ. ಸಿಎಂ ಬಣ ಮತ್ತು ಡಿಸಿಎಂ ಡಿಕೆಶಿ ಬಣ ನಡುವೆ ಹೆಚ್ಚಾಗ್ತಿದೆ ಅಂತರ. ಸಿಎಂ ಬಣದ ಫಾರಿನ್ ಟೂರ್ಗೆ ಡಿಕೆಶಿ ಬಣದ ಶಾಸಕರಿಂದ ಟಕ್ಕರ್. ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರ ಕುತೂಹಲ ಮೂಡಿಸಿದ ಸಿಎಂ ಟ್ವೀಟ್. ರಾಜಕೀಯ ವಿರೋಧಿಗಳಿಗೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಸಿದ್ದರಾಮಯ್ಯನವರು ಟ್ವೀಟ್ ಮೂಲಕ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಏನು ಬಣ ರಾಜಕೀಯ ನಡೀತಾ ಇದೆ. ಸಿಎಂ ಬಣ ಫಾರಿನ್ ಟೂರ್ಗೆ ಹೋದ್ರೆ ಡಿಸಿಎಂ ಅವರು ಗೋವಾಗೆ ಹೋಗ್ತಾ ಇದ್ರು. ಈ ರೀತಿ ಬಣ ರಾಜಕೀಯ ನಡೆಯುವ ಹೊತ್ತಲ್ಲೇ, ಮುಖ್ಯಮಂತ್ರಿ ದಂಗಲ್ ಇರುವ ಹೊತ್ತಲ್ಲೇ ಏನು ಇವರ ಎಕ್ಸ್ ಖಾತೆಯಲ್ಲಿ ಇವರು ಮಾಡಿರುವಂತಹ ಟ್ವೀಟ್ ಏನಿದೆ, ಇದು ರಾಜಕೀಯ ವಲಯದಲ್ಲಿ ಒಂಥರ ಹಲ್ಚಲ್ ಎಬ್ಬಿಸ್ಬಿಟ್ಟಿದೆ. ಯಾಕಂತಂದರೆ ಈಗ ರೀಸೆಂಟಾಗಿ ಡಿಕೆಶಿ ಅವರು ಹೈಕಮಾಂಡನ್ನು ಮೀಟ್ ಆಗಿದ್ದರು. ಏನು ಸಿದ್ದರಾಮಯ್ಯ ಮಗ ಆಗಿರತಕ್ಕಂತಹ ಯತೀಂದ್ರ ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪ ಆಗಿರ್ಬೋದು, ಅವರ ಹೇಳಿಕೆಗಳಾಗಿರ್ಬೋದು, ಅದೆಲ್ಲವನ್ನು ಡಿಕೆಶಿ ಅವರು ಹೈಕಮಾಂಡ್ಗೆ ತಲುಪಿಸಿದ್ರು. ಈಗ ಯಾವ ರೀತಿ ಕನ್ಫ್ಯೂಷನ್ಸ್ ಇದೆ ಅಂತ ಅಂದರೆ,
ಈ ಒಂದು ಟ್ವೀಟನ್ನು ನೋಡಿದರೆ ಒಂದು ಕಡೆ 5 ವರ್ಷಗಳ ಕಾಲ ಸಿ ಎಂ ಆಗಿ ಇವರೇ ಮುಂದುವರಿತಾರಾ ಅಥವಾ ಬಜೆಟನ್ನು ಮಂಡಿಸಿ ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ರಣರಂಗವನ್ನು ಬಿಟ್ಟು ಓಡಿ ಹೋಗುವ ಹೇಡಿ ನಾನಾಗಲಾರೆ ಎಂದು ಸಿದ್ದು ಸವಾಲನ್ನು ಹಾಕಿದ್ದನ್ನು ನೋಡಿದರೆ ಈ ಮುಖ್ಯಮಂತ್ರಿ ದಂಗಲ್ನಲ್ಲಿ ಈ ಒಂದು ಟ್ವೀಟ್ ಅಥವಾ ಪೋಸ್ಟ್ ಏನಿದೆ ಇದು ಹಲ್ಚಲನ್ನು ಎಬ್ಬಿಸಿದೆ.